ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಂದು ಏನಪ್ಪ ಅಂದರೆ ಜಗತ್ತಿನ ಅತಿ ದೊಡ್ಡ ಕಾಯಿಲೆ ಯಾವುದು ಅಂತಂದರೆ ಫ್ರೆಂಡ್ಸ್ ಡಿಪ್ರೆಷನ್. ಫ್ರೆಂಡ್ಸ್, ಏನು ಗೊತ್ತಾ, ನಾವು ಏನೇ ವಿಷಯನೂ ಮನಸ್ಸಲ್ಲಿ ಇಟ್ಕೊಂಡು ಕೊರಗೋ ಅಂಥದ್ದು. ಯಾರಿಗೂ ಯಾವುದೇ ವಿಷಯನೂ ಎಂಥದೇ ಸಂದರ್ಭ ಬದಲು ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಂತ ಅಂದರೆ ಜಗತ್ತಿನಲ್ಲಿ ಇರುವಂಥ ಎಲ್ಲ ಕಷ್ಟಗಳು ನಮ್ಮ ಮೇಲಿದೆ, ಅದು ನಮ್ಮನ್ನು ಬಿಟ್ಟರೆ ಯಾರಿಗೂ ಬರೋದೇ ಇಲ್ಲ ಅನ್ನೋ ಮೈಂಡ್ ಸೆಟ್ ನಾವು ತೊಗೊಂಡಿರ್ತೀವಿ. ಅದರಿಂದ ಏನಾಗುತ್ತೆ ಅಂದರೆ ಜಗತ್ತಲ್ಲಿರೋವಂಥದ್ದೆಲ್ಲ ಕಷ್ಟ ನಮಗೆ ಆಗಿರೋದೊಂದು ಸಣ್ಣ ಪುಟ್ಟ ನೋವಿರುತ್ತೆ. ಅಂದರೆ ನಾವು ಚಿಂತೆ ಮಾಡೋದು ಯಾವ ಥರ ಅಂದರೆ ಊರಲ್ಲಿರೋ ಭಾರ ಎಲ್ಲ ನಮ್ಮ ಮೇಲೆ ಇದೆ, ಊರವರಿಗಿಂತ ಕಷ್ಟ ನಮಗಿದೆ ಅಂತ. ನೋಡಿ ಫ್ರೆಂಡ್ಸ್, ಕಷ್ಟ ಅನ್ನೋದು ಸರ್ವೇ ಸಾಮಾನ್ಯ. ಆದರೆ ಯೋಚನೆ ಮಾಡಿದಂತೆ ಒಂದು ವಿಷಯನ ಮನಸ್ಸೊಳಗೆ ಇಟ್ಕೊಂಡು ಕೊರಕೊಂಡು ಚಿಂತೆ ಮಾಡಿಕೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ರಿಂದ ಯಾವುದೇ ಸಮಸ್ಯೆಗಳು ಬಗೆಹರಿಯಲ್ಲ, ಇನ್ನಷ್ಟು ಜಾಸ್ತಿನೇ ಹೋಗ್ತಾ ಇರುತ್ತೆ. ಒಬ್ಬೊಬ್ಬರು ಡಿಪ್ರೆಷನ್ಗೆ ಒಳಗಾಗಿ ಎಷ್ಟೋ ಜನ ಸುಸೈಡ್ ಅಟೆಂಡ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಮಾನಸಿಕವಾಗಿ ಶರೀರನ ಹಾಳು ಮಾಡ್ಕೊಂಡಿದ್ದಾರೆ. ಅವರ ಒಂದು ಲೈಫ್ ಬಗ್ಗೆ ಕೇರ್ ಇಲ್ಲ. ಕೂತ್ರು ಯೋಚನೆ, ನಿಂತರೂ ಯೋಚನೆ, ಎಲ್ಲಿ ಕೂತ್ರು ಅಷ್ಟೇ ನೈಟ್ ಇಡೀ ನಿದ್ದೆ ಮಾಡಲ್ಲ, ಯೋಚನೆ, ಮೊಬೈಲ್ ನೋಡ್ಕೊತಾರೆ. ಆಮೇಲೆ ಊಟ ಮಾಡ್ತಾಯಿದ್ರು ಚಿಂತೆ, ಸ್ನಾನ ಮಾಡ್ತಾಯಿದ್ರು ಚಿಂತೆ, ಅವರಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಂದರೆ ಅವ್ರ ಮನಸ್ಸಿನೆಲ್ಲೋ ಇರುತ್ತೆ. ಈ ಥರ ಯೋಚನೆಗಳಿಗೆ ಒಳಗಾಗ್ತಾರೆ. ಈ ಥರ ಯೋಚನೆಗಳಿಗೆ ಒಳಗಾಗಿ ಅವರೇ ಮಾನಸಿಕವಾಗಿ ನಿಂತೋಗ್ಬಿಡ್ತಾರೆ. ಅವರ ಶರೀರದಲ್ಲಿರುವಂಥ ಎಲ್ಲ ಒಂದು ಅಂದರೆ ಮೈಂಡ್ ಸೆಟ್ಟಲ್ಲಿ ಏನೆಲ್ಲ ಯೋಚನೆಗಳು, ಡಿಪ್ರೆಷನ್ನಲ್ಲಿದ್ದಾಗ ಏನೇನೋ ಯೋಚನೆಗಳು ಮಾಡ್ತಾ ಮಾನಸಿಕವಾಗಿ ಕುಗ್ಗೋಗಿ ಲಾಸ್ಟಿಗೆ ಅವರು ಪ್ರಾಣಕ್ಕೂ ಕುತ್ತು ತರೋವಂಥ ಕೆಲಸಗಳನ್ನ ಮಾಡ್ಕೋತಾರೆ. ಅದು ಆ ಡಾಕ್ಟ್ರ್ ಕೈಲೂ ಗುಣಪಡಿಸೋಂಥಕ್ಕಾಗದಿರೋದು. ಹಾಗಾಗಿ ಮನುಷ್ಯ ಡಿಪ್ರೆಷನ್ಗೆ ಹೋಗಬೇಕು ಅಂದರೆ ಮನುಷ್ಯನಿಗೆ ಕಷ್ಟ ಬರುತ್ತೆ ನಿಜ, ಅದನ್ನು ತಾಳ್ಮೆಯಿಂದ ಸಹನೆಯಿಂದ ಬಗೆಹರಿಸಬೇಕು. ತುಂಬ ನಿಮ್ಗೆ ಆಗ್ತಾ ಇಲ್ವಾ, 4 ಜನ ಜೊತೆಗೆ ಬೆರೀರಿ. ಅತಿಯಾಗಿ ಒಂಟಿತನವಾಗಿ ಯೋಚನೆ ಮಾಡಿ ನಿಮ್ಮ ಅಸ್ತಿತ್ವನ ಕಳ್ಕೊಬೇಡಿ. ನಿಮ್ಮಲ್ಲಿರುವಂಥ ಒಂದು ಏನಂದರೆ ಒಂದು ಒಳ್ಳೆಯದು ಕೆಟ್ಟದ್ದು ನಿಮ್ಮ ಕೈಲಿ ಎಲ್ಲನೂ ಆಗುತ್ತೆ, ನಾನು ಇದನ್ನು ಮರೆತು ಈಚೆಗೆ ಬರಬೇಕು. ಸೋಲು ಖಚಿತ, ಗೆಲುವು ಖಚಿತ, ಸಾವು ಖಚಿತ, ಹುಟ್ಟು ಖಚಿತ. ಹಂಗೆ ಜೀವನದಲ್ಲಿ ಏಳು ಬೀಳು ಇರುತ್ತೆ. ಹಂಗೆ ಅಂದ್ಕೊಂಡು ಏನೋ ಕಷ್ಟ ಬಂತು ಅಂತ. ಮತ್ತು ಇನ್ನೊಂದು ವಿಷಯ ಅಂದರೆ ಏನೇ ವಿಷಯ ಇದ್ರೂ ಒಬ್ರ ಹತ್ರ ಫ್ರ್ಯಾಂಕಾಗಿ ಮಾತಾಡಿ ಬಗೆಹರಿಸಿ. ಒಬ್ರು ಮೋಸ ಮಾಡಿದ್ರೆ ಏನಕ್ಕೆ ಈ ಥರ ಮಾತಾಡಿದೆ ಅಂತನ್ನಿ. ಆ ವ್ಯಕ್ತಿ ನಿಮ್ಗೆ ಅರ್ಹನಲ್ಲ ಅಂದರೆ ಬಿಟ್ಟು ಮುಂದೆ ಹೋಗಿ. ಮನೇಲಿ ಯಾರು ಏನಾರಂದ್ರೆ ಏನಕ್ಕೆ ಮಾತಾಡ್ತಾಯಿದ್ರ ನೋಡ್ರಿ, ಮನಸ್ಸಲ್ಲಿರುವಂಥ ವಿಷಯಗಳನ್ನ ನಾವು ಎಷ್ಟು ಶೇರ್ ಮಾಡ್ಕೋತೀವೋ ಒಬ್ರ ಹತ್ರ, ಅಂದರೆ ಆ ಶೇರಿಂಗ್ ಯಾರ ಹತ್ರ ಇರಬೇಕು ಅಂದರೆ ಆ ವ್ಯಕ್ತಿ ನಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾನ. ಆ ವ್ಯಕ್ತಿ ನಾವು ಹೇಳ್ಕೊಂಡಿರೋ ನೋವಿಗೆ ಒಂದು ರಿಯಾಕ್ಟಿ ಹೇಗಿರುತ್ತೋ ಅಂತ ನೋಡಿಕೊಂಡು ಶೇರ್ ಮಾಡಿಕೊಂಡು ಒಂದು ಮನಸ್ತಾಪದಿಂದ ಮನಸ್ಸನ್ನ ಹಗುರ ಮಾಡ್ಕೊಳ್ಳಿ. ಅದು ಬಿಟ್ಟು ಮನಸ್ಸೊಳಗೆ ಇಟ್ಕೊಂಡು ಈ ಕಡೆ ಸಾಯೋಕ್ಕೂ ಆಗಲ್ಲ, ಈ ಕಡೆ ಬದುಕೋಕ್ಕೂ ಆಗಲ್ಲ ಅಂತ ಒದ್ದಾಡುವಂಥ ಪರಿಸ್ಥಿತಿಗಳನ್ನ ತಂದ್ಕೋಬೇಡಿ. ಏಕೆಂದರೆ ನೋಡಿ, ಮನುಷ್ಯನ ಜೀವನ ಒಂದೇ, ಅದು ದೇವರಿಂದ ವರ ಪಡ್ಕೊಂಬಂದಿರಬೇಕು. ನಮ್ಮ ಮನುಷ್ಯನ ಜೀವನ ಸಿಗಬೇಕು ಅಂದರೆ ಆ ಜೀವನನ ಎಂಜಾಯ್ ಮಾಡಬೇಕು. ಲೈಫಲ್ಲಿ ಚಿಂತೆಗೆ ಜಾಗನೇ ಕೊಡಬಾರ್ದು. ಯಾರೇನಂತಾರ ಗೋಲಿ ಹೊಡಿತಾ ಇರಬೇಕು. ಲೈಫಲ್ಲಿ ಮುಂದೆ ಹೋಗ್ತಾ ಇರಬೇಕು. ಆಗ್ಲೇ ನಮ್ಮ ಜೀವನಕ್ಕೆ ಒಂದು ಅರ್ಥ ಅಂತ ಸಿಗೋದೇ ಹೊರತು ಯಾರೋ ಏನೋ ಅಂದರು, ಏನೋ ಮಾತಾಡಿದ್ರು ನೋಡ್ರಿ, ಮಾತಾಡೋರಿಗಂತೂ ಎಲ್ಲೂ ಈ ಥರ ನೋಡ್ರಿ, ಕೂತ್ರೂ ಮಾತಾಡ್ತಾರೆ, ನಿಂತರೂ ಮಾತಾಡ್ತಾರೆ, ಚೆನ್ನಾಗಿದ್ರು ಮಾತಾಡ್ತಾರೆ, ಚೆನ್ನಾಗಿಲ್ದಾರೋ ಮಾತಾಡ್ತಾರೆ. ಮಾತಾಡೋರ ಬಾಯಿನ ನಾವು ಯಾವತ್ತೂ ಕಟ್ಟೋಕ್ಕಾಗಲ್ಲ. ಹಂಗನ್ಕೊಂಡು ಬೇರೆಯವ್ರಿಗೋಸ್ಕರ ನಿಮ್ಮ ಲೈಫ್ನ ಹಾಳು ಮಾಡಿಕೊಂಡು ನೀವು ಯೋಚನೆ ಮಾಡಿಕೊಂಡು ನಿಮ್ಮ ಲೈಫ್ನ ಹಾಳು ಮಾಡ್ಕೊಳ್ಳೋ ಬದಲು, ಯಾಕಂದರೆ ನಿಮಗೋಸ್ಕರ ನಿಮ್ಮ ತಂದೆ ತಾಯಿ ಇದ್ದಾರೆ, ಇಲ್ಲ ನಿಮಗೆ ಅಕ್ಕ ತಂಗಿರಿದ್ದಾರೆ, ಅಣ್ಣ ತಮ್ಮಂದಿದ್ದಾರೆ, ನಿಮಗೋಸ್ಕರ ನಿಮ್ಮ ಮಕ್ಕಳಿರ್ತಾರೆ ಅನ್ನೋದನ್ನ ಯೋಚನೆ ಮಾಡಿ. ಇಲ್ಲ ಗಂಡು ಮಕ್ಕಳ ನಿಮ್ಗೆ ಹೆಂಡ್ತಿ ಇರ್ತಾರೆ ಅನ್ನೋದನ್ನು ಯೋಚನೆ ಮಾಡಿ. ಹಂಗನ್ಕೊಂಡು ಯಾವುದೋ ವಿಷಯಕ್ಕೋಸ್ಕರ ದುಡುಕಿ ನಿರ್ಧಾರ ತೊಗೊಳ್ಳೋದು. ಎಷ್ಟೋ ಹೆಣ್ಮಕ್ಳು ಏನೋ ವಿಷಯದಲ್ಲಿ ಯಾರು ಒಂದು ಅಂದರು ಯೋಚನೆ ಮಾಡಿ. ನೋಡಿ, ಮಕ್ಕಳು SSLC ಎಕ್ಸಾಮ್ ಬಂತು ಅಂದ ತಕ್ಷಣ ಏನೋ ಅವ್ರು ಇಷ್ಟು ಮಾರ್ಕ್ಸು ಅಂತಿರುತ್ತೆ, ಅದರಲ್ಲೇನೋ ಈ ಥರ ಅಷ್ಟಕ್ಕೆ ಹೋಗೋದು, ಸೂಸೈಡ್ ಮಾಡ್ಕೊಳ್ಳೋದು. ಆಮೇಲೆ ತಂದೆ ತಾಯಿಗಳೇನೋ ಅಂದರು ಹೋಗಿ ಸೂಸೈಡ್ ಮಾಡ್ಕೊಳ್ಳೋದು. ಅಂದರೆ ಇದೆಲ್ಲ ಚಿಕ್ಕ ಮಕ್ಕಳ ಮೈಂಡ್ ಸೆಟ್ಟಿಗೆ ಇದು ಜಾಸ್ತಿ ಹೋಗ್ತಿರೋದು. ಎಲ್ಲನೂ ಕ್ಯಾಜುವಲಾಗಿ ತೊಗೋಬೇಕು. ಯಾವ ವಿಷಯನ ನಾವು ತೀರಾ ಮೈಂಡಿಗೆ ತೊಗೋಬೇಕು ಅಂದರೆ ನಮ್ಮತನನ ನಾವು ಕಳ್ಕೊಂಡಾಗ, ಅಂದರೆ ನಮ್ಮ ನಂಬಿರೋ ವ್ಯಕ್ತಿ ನಮ್ಗೆ ಈ ಥರ ಮೋಸ ಮಾಡಿದ್ರಲ್ಲ ಅಂತ ಅಂದಾಗ ನಮಗೆ ಒಂದು ಸ್ವಲ್ಪ ತೊಗೋಬೇಕು. ಅದನ್ನು ಬಿಟ್ಟು ಅವ್ರ ಮುಂದೆ ನಾವು ಚೆನ್ನಾಗಿರಬೇಕು ಅಂತ ಹೋಗಬೇಕು. ಹಾಗಾಗಿ ಯಾವುದೇ ವಿಷಯನೂ ಮನಸ್ಸೊಳಗಿಟ್ಟು ಕೊರಗೋದನ್ನ ಬಿಟ್ಟು
ಪರಮಾತ್ಮ ಎಲ್ಲ ನಿನ್ನ ಮುಂದೆ ಅಂತ ಅಂದ್ಕೊಂಡು ಬಿಟ್ಟು ನೀವು ಒಬ್ಬರೇ ಬದುಕೋದು ನೋಡ್ರಿ, ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಯೋಚನೆ ಮನುಷ್ಯನ ಹಾಳು ಮಾಡಿಸ್ತದೆ. ನಾವೊಂದಿದ್ದರೆ ಏನು ಬೇಕಾದ್ರೂ ಜಯಿಸ್ಬೋದು, ಏನು ಬೇಕಾದರೂ ಮಾಡ್ಬೋದು. ಅದೇ ನಾವೇ ಚಿಂತೆ ಮಾಡಿ ಸತ್ತರೆ ನಮ್ಮನ್ನು ನೋಡಿಕೊಂಡು ಸುತ್ತಲಿರೋರು, ಈಗ ನಮ್ಮನ್ನು ನಮ್ಮ ತಂದೆ ತಾಯಿಗಳು ನಂಬ್ಕೊಂಡಿರ್ತಾರೆ. ನಾವು ದಿನನಿತ್ಯ ನಾವು ಏನೋ ಯೋಚನೆ ಮಾಡ್ಕೊಂಡಿದ್ರೆ ನಮ್ಮನ್ನು ನೋಡಿ ನಮ್ಮ ತಂದೆ ತಾಯಿನೂ ಸಾಯ್ತಾರೆ. ಆದರೆ ನಾವು ನಮ್ಮಿಂದ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಅಂದರೆ, ಅಪ್ಪ ಅಮ್ಮಂಗೆ ತೊಂದರೆ ಆಗುತ್ತೆ, ಮಕ್ಳಿಗೆ ತೊಂದರೆ ಆಗುತ್ತೆ, ಕಟ್ಕೊಂಡಿರೋ ಗಂಡಂಗೆ ತೊಂದರೆ ಆಗುತ್ತೆ, ಇಲ್ಲ ಹೆಂಡ್ತಿಗೆ ತೊಂದರೆ ಆಗುತ್ತೆ. ಮತ್ತು ಇನ್ನೊಬ್ಬರು ಕೆಲವರು ಯೋಚನೆ ಮಾಡಿ ಇಲ್ದಿರೋ ಚಟಗಳಿಗೆಲ್ಲ ಗಂಡು ಮಕ್ಕಳು ಅಡಿಟ್ ಆಗಿರ್ತಾರೆ. ಅವ್ರು ಯಾವ ಚಟಗಳು ಗೊತ್ತಿಲ್ಲ. ಏನು ಅಂದರೆ ಏನಾರು ಒಂದು ಯೋಚನೆ ಮನುಷ್ಯ ಯಾವತ್ತೂ ಯೋಚನೆ ಮಾಡಿದಷ್ಟು ಚಿತೆಗೆ ಜಾರ್ತಾನಂತೆ. ಹಾಗಾಗಿ ಯಾವತ್ತೂ ಮನುಷ್ಯ ಯೋಚನೆ ಮಾಡಬಾರ್ದು. ಹುಟ್ಟಿದ್ದು ಪರಮಾತ್ಮನ ಒಂದು ಭಿಕ್ಷೆ. ಆ ಭಿಕ್ಷೆ ನಾವು ಹೇಗಿರಬೇಕು ಅಂದರೆ ಸಾವುಕಾರನಾಗಿ ಬದುಕು ಹೋಗ್ಬೇಕಂತೆ. ಹುಟ್ಟಿದ್ರೆ 4 ಜನ ಹೊಗಳೋಂಗೆ ಬದುಕಿ ನಾವು ಹೋಗಬೇಕು. ಹಂಗಾಗಿ ಯಾವುದೇ ವಿಷಯನಾದರೂ ಅಷ್ಟೇ ಮನಸ್ಸಲ್ಲಿ ಇಟ್ಕೊಂಡು ಕೊರುಕೊಂಡು ನಿಮ್ಮ ಆರೋಗ್ಯನ ನೀವು ಹಾಳು ಮಾಡ್ಕೊಡ್ದಂತೆ. ಏನು ಬರುತ್ತೆ ಬರಲಿ, ನಾನು ಎದುರಿಸ್ತೀನಿ. ಅವರು ನಮ್ಮನ್ನು ಒಂದು ಏನೋ ಮಾಡಿದ್ದಾರೆ, ಅದ್ರ 2ರಷ್ಟು ನಾನು ಬದುಕು ತೋರಿಸ್ತೀನಿ ಅನ್ನೋ ಮಟ್ಟಿಗಿರಬೇಕು. ಹಂಗೆ ಅಂದ್ಕೊಂಡು ಡಿಪ್ರೆಷನ್ಗೆ ಹೋಗಿ ನಿಮ್ಮ ಲೈಫ್ಗಳನ್ನ ಹಾಳು ಮಾಡಿಕೊಂಡು ನಿಮ್ಮ ತಂದೆ ತಾಯಿ ಲೈಫ್ನೂ ಹಾಳು ಮಾಡಿ, ಮಕ್ಕಳ ಲೈಫ್ನೂ ಹಾಳು ಮಾಡಿ, ನಿಮ್ಮ ಜೀವನನೂ ನೀವು ಹಾಳು ಮಾಡಿಕೊಂಡು 4 ಜನ ಉಗಿಯೋ ಮಟ್ಟಿಗೆ ನೀವು ಮಾಡ್ಕೋಬೇಡಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿರಬೇಕು. ಹಾಗಾಗಿ ಯೋಚನೆಗಳನ್ನ ಸೈಡಲ್ಲಿಟ್ಟು ಲೈಫಲ್ಲಿ ಯಾವಾಗಲಿರಬೇಕು. ಕಷ್ಟ ಅನ್ನೋದು ಪರಶಿವನಿಗೆ ತಪ್ಪಿಲ್ಲ ಅಂತೆ ಅಲ್ವಾ, ದೇವ್ರಿಗೆ ತಪ್ಪಲ್ಲ ಕಷ್ಟ ಅನ್ನೋದು. ಇನ್ನು ಸಾಮಾನ್ಯ ಮನುಷ್ಯ ನಮ್ದಿರುತ್ತೆ ಆ ಚಿಂತೆ ಎಲ್ಲನೂ ಒಂದೊಂದ್ಸಲಿ ಹಾಗಾಗಿಸ್ತೆ. ಅಂದರೆ ಅದಕ್ಕೆ ಶಾಶ್ವತವಾಗಿ ನಾವು ಡಿಪ್ರೆಷನ್ಗೆ ಒಳಗಾಗದಂತೆ ಬೇರೆ ಕಡೆ ಗಮನ ಕೊಟ್ಕೊಂಡು ನಮ್ಮತನನ ನಾವು ಗಟ್ಟಿ ಮಾಡ್ಕೋಬೇಕು ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕು ಕಮೆಂಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಹಾಗೆ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.